ಓಂ ಗಣೇಶ. ಧನುಸ್ಸು ರಾಶಿಯವರಿಗೆ ಗುರು, ರಾಹು, ಕೇತು, ಶನಿ ಗೋಚರ ಫಲ ಹೇಗಿದೆ ನೋಡೋಣ. ಫಸ್ಟ್ ಆಫ್ ಆಲ್ ನಿಮಗೆ ಗುರು ಬಲ ಬಂದಿದೆ ಅಂತ ಹೇಳ್ಬೇಕು. ಯಾಕಂದ್ರೆ ಗುರು 7ನೇ ಮನೆಗೆ ಬಂದಿರೋದ್ರಿಂದ ಖಂಡಿತ ಈ ವರ್ಷ ನಿಮಗೆ ಮದುವೆ ಖಂಡಿತ ಆಗುತ್ತೆ. ಅದು ನೀವು ಇಷ್ಟಪಟ್ಟಿರೋ ಜೊತೆ ಲವ್ ಮ್ಯಾರೇಜ್ ಆಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಖಂಡಿತ ಈ ವರ್ಷ ಧನುಸ್ಸು ರಾಶಿಯವರಿಗೆ ಮದುವೆ ಆಗ್ಬಿಡುತ್ತೆ. ಬಿಸ್ನೆಸ್ ಮಾಡೋರಿಗೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರಿಗೆ ಬಿಸ್ನೆಸ್ ಚೆನ್ನಾಗಿ ಉತ್ತಮವಾಗಿದೆ ಅಂತ ತೋರಿಸಿದೆ. ಗುರು ಬಂದು ನಿಮಗೆ 3ನೇ ಮನೆ, 11ನೇ ಮನೆ ನೋಡೋದ್ರಿಂದ ಈ ವರ್ಷ ಪೂರ್ತಿ ನಿಮಗೆ ಲಾಭ ಜಾಸ್ತಿ ಹೆಚ್ಚಾಗುತ್ತೆ. ಖಂಡಿತ ನೀವು ಚೆನ್ನಾಗಿ ಲಕ್ಷಗಟ್ಲ, ಕೋಟಿಗಟ್ಲ ದುಡಿ ಎಲ್ಲಾ ಪಾಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಅಂತ ತೋರಿಸಿದೆ. 3ನೇ ಮನೆ ನೋಡೋದ್ರಿಂದ ಸೇಲ್ಸ್ ಚೆನ್ನಾಗುತ್ತೆ. ಮತ್ತೆ ನೀವು ಕಾಂಪಿಟೇಷನ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದೆ, ಸ್ಪೋರ್ಟ್ಸ್ ಅಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಇಡ್ಬೇಕು ಅನ್ಕೊಂಡಿರೋರಿಗೆ ಖಂಡಿತ ನೀವು ಯೂಟ್ಯೂಬ್ ಚಾನಲ್ ಇಡ್ಬೋದು. ವ್ಯಾಪಾರ ಬಿಸ್ನೆಸ್ ಚೆನ್ನಾಗಿ ಸೇಲ್ಸ್ ಆಗುತ್ತೆ. ಮದುವೆನೂ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗುತ್ತೆ. ಶನಿ ವಿಚಾರ ನೋಡ್ಕೊಂಡೆ, ಶನಿ ಬಂದು 4ನೇ ಮನೆ ಇರೋದ್ರಿಂದ ಖಂಡಿತ ನೀವು 100% ಅಲ್ಲ 200% ನೀವು ಸ್ವಂತ ಮನೆ ಕಟ್ತೀರಾ, ಸ್ವಂತ ಗಾಡಿ, ಕಾರು, ಆಸ್ತಿ ಮಾಡೋ ಎಲ್ಲಾ ಪಾಸಿಬಿಲಿಟಿ ಇದೆ. ಶನಿ ಬಂದು ನಿಮಗೆ 6ನೇ ಮನೆ, 10ನೇ ಮನೆ ನೋಡೋದ್ರಿಂದ 100 ಅಲ್ಲ 200% ಧನುಸ್ಸು ರಾಶಿಯವರಿಗೆ ಗವರ್ಮೆಂಟ್ ಜಾಬ್ ಸಿಗುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಸಿಗುತ್ತೆ, ನಾರ್ಮಲ್ ಗವರ್ಮೆಂಟ್ ಜಾಬ್ ಸಿಗುತ್ತೆ. ಮೈನ್ ಪ್ರಮೋಷನ್ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ತುಂಬಾ ಅದ್ಭುತವಾಗಿದೆ ಅಂತ ತೋರಿಸಿದೆ. ಮತ್ತೆ ರಾಹು ಕೇತು ವಿಚಾರ ನೋಡ್ಕೊಂಡೆ, ರಾಹು 3ನೇ ಮನೆ ಇರೋದ್ರಿಂದ ನಿಮ್ ಲೈಫಲ್ಲಿ ಒಂದು ದೊಡ್ಡ ಕನಸಿದೆ, ನನ್ನ ಲೈಫಲ್ಲಿ ಸಾಧನೆ ಮಾಡ್ಬೇಕು ಅನ್ನೋರಿಗೆ ರಾಹು ಬಂದು 3ನೇ ಮನೆಗೆ ಬರ್ತಿರೋದ್ರಿಂದ ಒನ್ ಆಫ್ ದಿ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ರಾಹು 3ನೇ ಮನೆ ಇರೋರೆ ಆಲ್ಮೋಸ್ಟ್ ತುಂಬಾ ಫೇಮಸ್ ಆಗಿರ್ತಾರೆ. ಒಂದೇ ನೈಟಲ್ಲಿ ಈ ಸ್ಟಾರ್ ಅಂತಾರಲ್ಲ, ಯೂಟ್ಯೂಬ್ ಚಾನಲ್ ಜಸ್ಟ್ ಒಂದು 10 ಮಿಲಿಯನ್ 100 ಮಿಲಿಯನ್ ವ್ಯೂಸ್ ಆಗೋದು, ಒಂದೇ ನೈಟಲ್ಲಿ ಸಿನಿಮಾ ಹಿಟ್ ಆಗಿ ದೊಡ್ಡ ಸೂಪರ್ ಸ್ಟಾರ್ ಆಗೋದು, ಇವೆಲ್ಲ ರಾಹು 3ನೇ ಮನೆ ಇರೋದ್ರಿಂದ ಈ ತರ ತುಂಬಾ ಅದ್ಭುತವಾಗಿದೆ ಅಂತ ತೋರಿಸ್ತಿದೆ. ಕೇತು ಬಂದು 9ನೇ ಮನೆ ಇರೋದ್ರಿಂದ ಸ್ವಲ್ಪ ತಂದೆ ಆರೋಗ್ಯ ಮಾತ್ರ ಸ್ವಲ್ಪ ಕೇರ್ಫುಲ್ ನೋಡ್ಕೊಳ್ಳಿ. ನಾನು ಇಷ್ಟೊತ್ತು ಹೇಳಿದ್ದು ಬರೀ ಗೋಚಾರ ಫಲ ಮಾತ್ರ. ಈ ಗೋಚಾರ ಫಲ ಜಸ್ಟ್ 30% ಮಾತ್ರ ವರ್ಕ್ ಆಗೋದು. ಬ್ಯಾಲೆನ್ಸ್ ಇರೋ 70% ಬಂದು ದಶಾಭುಕ್ತಿ ನೋಡ್ಬೇಕಾಗುತ್ತೆ. ದಶಾಭುಕ್ತಿ ಚೆನ್ನಾಗಿದ್ದೀನಿ ನಿಮ್ ಲೈಫ್ ಚೆನ್ನಾಗಿರೋದು. ಬರೀ ಗೋಚಾರ ಫಲ ನಾನು ಇಷ್ಟೊತ್ತಲ್ಲಿ ಬರೀ ಗೋಚಾರ ಫಲ ನೋಡ್ಕೊಂಡಿದ್ದೆ, ಎಲ್ಲಾ ಜ್ಯೋತಿಷರು ಹೇಳ್ತಾರೆ, ಬಟ್ ಇದು ಜಸ್ಟ್ 30% ಮಾತ್ರ ನೋಡ್ಬೇಕು. ನಿಮ್ ನಡೀತೋ ದಶಾಭುಕ್ತಿ ಚೆನ್ನಾಗಿದೆ, ಆಲ್ಮೋಸ್ಟ್ ನಿಮ್ ಲೈಫ್ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಗೋಚರ ಫಲ ಫಸ್ಟ್ ಕ್ಲಾಸ್ ಆಗಿದೆ. ದಶಾಭುಕ್ತಿ ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ. ಇದ್ರ ಬಗ್ಗೆ ನಿಮ್ ದಶಾಭುಕ್ತಿ ಬಗ್ಗೆ ತಿಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಮೇನ್ ದಶಾಭುಕ್ತಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದೆ ಮಿಸ್ ಮಾಡ್ದಿರಾ ಓಂ ಗಣೇಶ 111 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಈ ತರ ಇಂಪಾರ್ಟೆಂಟ್ ಏನಾದ್ರು ವಿಡಿಯೋಸ್ ಬೇಕಂದ್ರೆ ನನ್ನ ಹತ್ರ ನಿಮ್ಗೆ ಪರ್ಸನಲ್ ಆಗಿ ಜಾತಕ ಕೊಟ್ಟು ತಿಳ್ಕೊಬೇಕಂದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.